ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು. 7ನೇ ಕಂತಿನ ಅಮೌಂಟ್ ಏನು ಸ್ಯಾಂಕ್ಷನ್ ಆಗಿತ್ತು, ಅದ್ರ ಜೊತೆಗೆ 8ನೇ ಕಂತಿನ ಅಮೌಂಟ್ ಕೂಡ ಈಗ ಸ್ಯಾಂಕ್ಷನ್ ಆಗಿದೆ. ಯುಗಾದಿ ಹಬ್ಬಕ್ಕಿಂತ ಮುಂಚೆನೇ ಕರ್ನಾಟಕ ಸರ್ಕಾರದಿಂದ 8ನೇ ಕಂತಿನ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿದೆ. ಇದರ ರಿಲೇಟೆಡ್ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆಲ್ಲ ಗೊತ್ತಿದೆ, ಈಗಾಗಲೇ 7ನೇ ಕಂತಿನ ಅಮೌಂಟ್ ಸ್ಯಾಂಕ್ಷನ್ ಆಗ್ತಾ ಬರ್ತಿದೆ. ಇದ್ರ ಜೊತೆಗೆ 8ನೇ ಕಂತಿನ ಅಮೌಂಟ್ ಕೂಡ ಈಗ ತಾನೇ ಸ್ಯಾಂಕ್ಷನ್ ಆಗಿದೆ. ಸ್ಯಾಂಕ್ಷನ್ ಆಗಿದ್ದಕ್ಕೆ ಸ್ಕ್ರೀನ್ಶಾಟ್ ಕೂಡ ನಾನು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ವಿಡಿಯೋದ ಕಂಪ್ಲೀಟಾಗಿ ನೋಡಿದ್ರೆ ನಿಮಗೆ ಸ್ಕ್ರೀನ್ಶಾಟ್ ಕೂಡ ಗೊತ್ತಾಗುತ್ತೆ. 28ನೇ ತಾರೀಕು 7ನೇ ಕಂತಿನ ಅಮೌಂಟ್ ಸಿಕ್ಕಿತ್ತು. 29ನೇ ತಾರೀಕು 8ನೇ ಕಂತಿನ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿದೆ. ಇದೇ ಮೊದಲನೇ ಬಾರಿಗೆ ಆ ಕಂತಿನ ಹಣ ಅದೇ ತಿಂಗಳಿನಲ್ಲಿ ಬಂದಿರುವಂಥದ್ದು. ಇದಕ್ಕಿಂತ ಮುಂಚೆ ಏನಾಗಿತ್ತು ಅಂದರೆ ನಮಗೆ ಫೆಬ್ರವರಿ ಅಮೌಂಟು ಮಾರ್ಚಲ್ಲಿ ಬರ್ತಿತ್ತು, ಮಾರ್ಚ್ ಅಮೌಂಟು ಏಪ್ರಿಲಲ್ಲಿ ಬರ್ತಿತ್ತು. ಈಗ ನೋಡಿದ್ರೆ ನೋಡಿ 28ನೇ ತಾರೀಕು ಬಂದಿದೆ ಅಲ್ವಾ ಅಮೌಂಟು, ಅದು ಏಪ್ರಿಲ್ ಆಗಿದೆ. 28ನೇ ತಾರೀಕು ಬಂದಿರೋದು ಫೆಬ್ರವರಿ ಅಮೌಂಟು, 29ಕ್ಕೆ ಬಂದಿರೋದು ಮಾರ್ಚ್ ತಿಂಗಳಿನ ಅಮೌಂಟು. ಮಾರ್ಚ್ ತಿಂಗಳಿನ ಅಮೌಂಟು ಏಪ್ರಿಲಲ್ಲಿ ಬರಬೇಕಿತ್ತು, ಆದರೆ ಈಗ ಬೇಗ ಬಂದಿರೋದಕ್ಕೆ ರೀಸನ್ ಬಂದು ಲೋಕಸಭಾ ಎಲೆಕ್ಷನ್ ಇರೋದ್ರಿಂದ ಮುಂದೆ ಯಾರಿಗೂ ಏನೂ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಇಷ್ಟು ಬೇಗ 8ನೇ ಕಂತಿನ ಅಮೌಂಟ್ ಕೂಡ ಸ್ಯಾಂಕ್ಷನ್ ಮಾಡಿದ್ದಾರೆ. ತುಂಬ ಜನಕ್ಕೆ ಆಲ್ರೆಡಿ ಅಮೌಂಟು ಕ್ರೆಡಿಟ್ ಆಗಿದೆ. ರೀಸೆಂಟಾಗಿ ಅದು ಸ್ಟಾರ್ಟ್ ಮಾಡಿರೋದ್ರಿಂದ ಎಲ್ರಿಗೂ ಒಂದೇ ದಿನ ಬಂದಿರೋದಿಲ್ಲ. ಟೋಟಲ್ ಆಗಿ ಸೇವಾ ಸಿಂಧು ವೆಬ್ಸೈಟ್ ಪ್ರಕಾರ ನೋಡೋದಾದರೆ ಅಪ್ಲಿಕೇಶನ್ ಹಾಕಿರೋರು 1,20,00,000 ಜನ ಸಮಥಿಂಗ್ ಇದೆ. ಇಷ್ಟು ಜನಕ್ಕೆ ಒಂದೇ ದಿನ ಅಮೌಂಟ್ ಅಂತ ಸ್ಯಾಂಕ್ಷನ್ ಆಗೋದಿಲ್ಲ. ಕಂತ್ ವೈಸಲ್ಲಿ ಅಥವಾ ಸ್ವಲ್ಪ ಸ್ವಲ್ಪ ಪ್ರೋಸೆಸ್ ಮಾಡಿಕೊಂಡು ಮಿಕ್ಕಿದವ್ರಿಗೆ ಅಮೌಂಟ್ ಬರುತ್ತೆ. ಒಂದು ದಿನಕ್ಕೆ ಸುಮಾರು ಒಂದು 5ರಿಂದ 10 ಲಕ್ಷ ಜನಕ್ಕೆ ಅಮೌಂಟ್ ಬರ್ಬೋದು. ಅದು ಡಿಸ್ಟಿಕ್ ವೈಸ್ ಬರಬಹುದು. ಈಗಾಗಲೇ ಬಹಳಷ್ಟು ಜನ 8ನೇ ಕಂತಿನ ಅಮೌಂಟ್ ಕೂಡ ಪಡ್ಕೊಂಡಿದ್ದಾರೆ. ಬಟ್ ಇಲ್ಲಿವರೆಗೂ ಯಾರಿಗೆ ಒಂದನೇ ಕಂತಿನ ಅಮೌಂಟ್ ಕೂಡ ಬಂದಿಲ್ಲ ಅಂದರೆ ನಿಮ್ಮದು ಆಧಾರ್ ಸೀಡಿಂಗ್ ಆಗಿದೆಯಾ ಚೆಕ್ ಮಾಡಿ. ಬ್ಯಾಂಕಲ್ಲಿ ಆಧಾರ್ ಸೀಡಿಂಗ್ ಆಗಿದ್ದರೆ ಮಾತ್ರ ಬರುತ್ತೆ. NPCI ಮ್ಯಾಪಿಂಗ್ ಆಗಿದೆಯಾ ಚೆಕ್ ಮಾಡಿ. ನಿಮ್ಮ ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯಾ ಅದು ಚೆಕ್ ಮಾಡಿ. ಮತ್ತು ನಿಮ್ಮ ರೇಷನ್ ಕಾರ್ಡ್ನ ಅಪ್ಡೇಟ್ ಮಾಡಿಸಿದ್ದೀರಾ, ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿದ್ದೀರಾ, ಇದೆಲ್ಲ ತುಂಬ ಕಂಪಲ್ಸರಿ ಪ್ರೋಸೆಸ್ ಇರೋದ್ರಿಂದ ಲಿಂಕ್ ಆಗಿದೆಯಾ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಇದೆಲ್ಲ ಆಗಿಲ್ಲ ಅಂದರೆ ನಿಮಗೆ ಯಾವುದೇ ಕಾರಣಕ್ಕೂ ಅಮೌಂಟ್ ಬಂದಿಲ್ಲ. ಮತ್ತು ಇಷ್ಟು ಮಂತ್ ಕರೆಕ್ಟಾಗಿ ನಮ್ಗೆ ಬಂದಿದೆ, ಈ ತಿಂಗಳದ್ದು ಮಾತ್ರ ಬಂದಿಲ್ಲ ಅಂದರೆ ನೀವು ವೆಯ್ಟ್ ಮಾಡಿ, ಆದಷ್ಟು ಬೇಗ ನಿಮಗೆ ಬರುತ್ತೆ. ಒಂದು ಕಂತು ಅಮೌಂಟ್ ಯಾರು ಬಂದಿಲ್ವೋ ಅವರು ಆಧಾರ್ ಅಪ್ಡೇಟ್ ಮಾಡ್ಕೊಳ್ಳೋದು, ಆಧಾರ್ಗೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ನ ಆ್ಯಡ್ ಮಾಡೋದು, ಜೊತೆಗೆ ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ನ ಲಿಂಕ್ ಮಾಡೋದು, ಆಧಾರ್ ಕಾರ್ಡಲ್ಲಿ ರೇಷನ್ ಕಾರ್ಡಲ್ಲಿ ನೇಮ್ ಸೇಮ್ ಇದೆಯಾ ಅನ್ನೋದು ಚೆಕ್ ಮಾಡ್ಕೊಳ್ಳಿ. ಇದೆಲ್ಲ ಒಂದು ತಿಂಗಳು ಕೂಡ ಅಮೌಂಟ್ ಬಂದಿಲ್ಲದೆ ಇರೋರು ಮಾಡ್ಕೋಬೇಕಾಗಿರೋ ಕೆಲಸ. ಇಷ್ಟು ತಿಂಗಳು ಕರೆಕ್ಟಾಗಿ ಅಮೌಂಟ್ ಬಂದಿದೆ ಅನ್ನೋರು ವೆಯ್ಟ್ ಮಾಡಿ, ಆದಷ್ಟು ಬೇಗ ಬರುತ್ತೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಅಮೌಂಟ್ ಯಾರಿಗಾದರೂ ಕ್ರೆಡಿಟ್ ಆಗಿದ್ದರೆ ಅಮೌಂಟ್ ಕ್ರೆಡಿಟ್ ಅಂತ ಮೆಸೇಜ್ ಹಾಕಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.